ರಾಜ್ಯದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗಬೇಕು. ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮಗೆ ನೀಡಿದ ಮೀಸಲಾತಿ ಮುಖ್ಯ ಉದ್ದೇಶ ಸಾಮಾಜಿಕ ಸಮಾನತೆ ತರುವುದಾಗಿತ್ತು. ಆದರೆ ಕಳೆದ ಕೆಲವು ದಶಕಗಳ ಇತಿಹಾಸವನ್ನು ನೋಡಿದರೆ ಮೀಸಲಾತಿಯ ಫಲ ಇಡೀ ಸಮುದಾಯಕ್ಕೆ ಸಮಾನವಾಗಿ ಹಂಚಿಕೆಯಾಗಿಲ್ಲ. ನಮ್ಮ ಸಮುದಾಯದಲ್ಲಿರುವ ಅತ್ಯಂತ ಹಿಂದುಳಿದ ಹಾಗೂ ವಂಚಿತರಿಗೆ ಇಂದಿಗೂ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಿಲ್ಲ. ಜೊತೆಗೆ ಎಲ್ಲರೂ ನಮ್ಮ ಸಮುದಾಯವನ್ನು ಸುಳಿಯಲು ಯತ್ನಿಸುತ್ತಿದ್ದಾರೆ ಎಂದು ಮಾಜಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಹೇಳಿದರು. ದಾಸನಪುರ ಹೋಬಳಿಯ ತೋಟದ ಗುಡ್ಡದಹಳ್ಳಿಯ ನರಸಪ್ಪ ಸರ್ಕಲ್ನಲ್ಲಿ ಒಳ ಮೀಸಲಾತಿ ಹೋರಾಟಗಾರರಾದ ತೋಟದ ಗುಡ್ಡದಹಳ್ಳಿ ನರಸಿಂಹಮೂರ್ತಿಯವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಸಂಪೂರ್ಣ ಒಳ ಮೀಸಲಾತಿಗಾಗಿ ಹೋರಾಟಗಾರರ ಸಮಾವೇಶದಲ್ಲಿ ಅವರು ಮಾತನಾಡಿದರು. ಈ ವೇಳೆ ಮಾತನಾಡಿದ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು, ಒಳ ಮೀಸಲಾತಿ ಎಂದರೆ ಯಾರಿಗೂ ಸಿಗುವ ಹಕ್ಕನ್ನು ಕಸಿದುಕೊಳ್ಳುವುದಲ್ಲ, ಬದಲಿಗೆ ಸಾಲಿನಲ್ಲಿ ಕೊನೆಯಲ್ಲಿ ನಿಂತಿರುವ ಧ್ವನಿ ಇಲ್ಲದ ಅತ್ಯಂತ ದುರ್ಬಲ ವರ್ಗದ ಕೈ ಹಿಡಿದು ಮುನ್ನಡೆಸುವುದಾಗಿದೆ ಎಂದು ತಿಳಿಸಿದರು. ಒಳ ಮೀಸಲಾತಿ ಹೋರಾಟದ ತೋಟದ ಗುಡ್ಡದಹಳ್ಳಿ ನರಸಿಂಹಮೂರ್ತಿ ಮಾತನಾಡಿ, ಒಳ ಮೀಸಲಾತಿ ವಿಷಯದಲ್ಲಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಮುಖ್ಯ ಉದ್ದೇಶವಾದ ಸಮಾನತೆ ದೊರಕಬೇಕಾದರೆ ಸರ್ಕಾರಗಳು ಯಾವುದೇ ರಾಜಕೀಯ ಲೆಕ್ಕಾಚಾರ ಮಾಡದೆ ಕೂಡಲೇ ವೈಜ್ಞಾನಿಕ ದತ್ತಾಂಶಗಳ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ಸಂಪೂರ್ಣವಾಗಿ ಜಾರಿಗೆ ತರಬೇಕು. ಆಗ ಮಾತ್ರ ಪ್ರಜಾಪ್ರಭುತ್ವದ ಆಶಯ ಈಡೇರಲು ಸಾಧ್ಯ. ರಾಜ್ಯದಲ್ಲಿ ಸಂಪೂರ್ಣ ಒಳ ಮೀಸಲಾತಿ ಜಾರಿಯಾಗುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎಂದರು. ಕಾರ್ಯಕ್ರಮದ ಪ್ರಯುಕ್ತ ತೋಟದ ಗುಡ್ಡದಹಳ್ಳಿಯ ಪ್ರಮುಖ ರಾಜಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರದ ಮೆರವಣಿಗೆಯನ್ನು ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಡಾಕ್ಟರ್ ಸಿದ್ದರಾಜು, ಮಾಜಿ ಕೇಂದ್ರ ಸಚಿವರಾದ ಎ. ನಾರಾಯಣಸ್ವಾಮಿ, ಒಳ ಮೀಸಲಾತಿ ಮುಖ್ಯ ಹೋರಾಟಗಾರர்களಾದ ಮಾರಸಂದ್ರ ಮುನಿಯಪ್ಪ, ಡಾಕ್ಟರ್ ಎನ್. ಮೂರ್ತಿ, ಮಾದಿಗ ದಂಡೋರ ಶಂಕರಪ್ಪ, ಭಾಸ್ಕರ್ ಪ್ರಸಾದ್, ಡಾಕ್ಟರ್ ಭೀಮರಾಜು, ಕೇಶವಮೂರ್ತಿ, ವಕೀಲರಾದ ಅರುಣ್ ಕುಮಾರ್, ಕನಕೇನಹಳ್ಳಿಯ ಕೃಷ್ಣಪ್ಪ ಹಾಗೂ ಸಮಾಜದ ಸಾಹಿತಿಗಳು, ಹಿರಿಯ ಹೋರಾಟಗಾರರು ಭಾಗವಹಿಸಿ ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದರು. ಮಾದಿಗರನ್ನ ಜಾಗೃತಿ ಅಷ್ಟೇ ಆಗಿರೋದು. ಒಳ ಮೀಸಲಾತಿ ಹೋರಾಟಗಾರರ ಮಧ್ಯೆ ಮಾತ್ರ ಇತ್ತು. ಮಾದಿಗರಿಗೆ ಒಳ ಮೀಸಲಾತಿ ಅಂತ ತಿಳಿಸುವಂತೆ ಮಾಡಿದ್ದಾರೆ, ಎಷ್ಟು ಮೋಸ ಮಾಡಬಹುದು ಅಂತ. ಅದು ಅನೇಕ ಹೋರಾಟಗಾರರು ತಮ್ಮ ಸಮಯವನ್ನ ಅನೇಕ ಮಾದಿಗರ ಯುವಕರನ್ನ ಹೋರಾಟದಲ್ಲಿ ಭಾಗವಹಿಸುವಂತೆ ಮಾಡಿ ಇಡೀ ಸರ್ಕಾರ ಮಾದಿಗರ ಬಗ್ಗೆ, ಮಾದಿಗರ ಹೋರಾಟಗಾರರ ಮತ್ತು ಮಾದಿಗರ ಸಮಸ್ಯೆಗಳ ಬಗ್ಗೆ ಒಂದೆಡೆ ಚರ್ಚೆ ಮಾಡುವಂತೆ ಮಾಡಿದಂತ ಅನೇಕ ಮಹನೀಯರಿಗೆ ಮಾದಿಗ ಸಮುದಾಯ ಇವತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸುತ್ತದೆ, ಪಾದಗಳಿಗೆ ನಮಸ್ಕಾರವನ್ನು ತಿಳಿಸುತ್ತದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾಗಿದ್ದಂಥ ಶ್ರೀ ಸಿದ್ದರಾಜ ಸ್ವಾಮೀಜಿಗಳು ಭಾಗವಹಿಸಿದ್ದಾರೆ. ವೇದಿಕೆಯಲ್ಲಿ ಮೂರ್ತಿರವರು, ಮಾಸನ ಮುನಿಯಪ್ಪನವರು, ಭಾಸ್ಕರ್ ಅವರು, ಅರುಣ್ ಕುಮಾರ್ ಅವರು, ಭೀಮರಾಜ್ ಅವರು, ಕೇಶಮೂರ್ತಿರವರು, ಕನಕೇನಹಳ್ಳಿ ಕೃಷ್ಣಪ್ಪನವರು, ವೇದಿಕೆಯಲ್ಲಿ ಇರ್ತಕ್ಕಂಥ ಅನೇಕ ಹೋರಾಟಗಾರರು ತಮ್ಮನ್ನ ಮಾತಾಡೋದು ಇದ್ದಾರೆ. ನಮ್ಮ ಮುನಿಯಪ್ಪನವ್ರು ಮಾತಾಡಿದ ಮೇಲೆ ಯಾವ್ದು ಮಾತಾಡಬೇಕು ಅಂತ ಯಾವುದು ಬಿಟ್ಟೇ ಇಲ್ಲ. ಅವರು ಇತಿಹಾಸವನ್ನು ಓದಿ ಬಿಡ್ತಾರೆ. ಅವರು ಇಲ್ಲ ಇತಿಹಾಸ 1905ರಿಂದ 2026 ಇವತ್ತಿನ ದಿನಾಂಕದವರೆಗೂ ಅವ್ರು ಮಾತಾಡ್ಬಿಟ್ಟಿರ್ತಾರೆ. ಅಂದ್ರೆ ಅವರ ಸಂಬಂಧಗಳು, ಈ ದೇಶದಲ್ಲಿ ರಾಜ್ಯದಲ್ಲಿ ಯಾವ ರೀತಿ ಹೋರಾಟಗಳು ನಡೀತು, ಮೀಸಲಾತಿಯ ಬಗ್ಗೆ ಯಾವ ಚರ್ಚೆ ಪ್ರಾರಂಭ ಆಯಿತು, ಯಾರು ಮೀಸಲಾತಿ ಕೊಟ್ಟರು, ಮೀಸಲಾತಿ ಅವಶ್ಯಕತೆ ಇದೆಯಾ, ಮೀಸಲಾತಿ ಅವಶ್ಯಕತೆ ಇದ್ದಾಗ ಮೀಸಲಾತಿ ಕೊಟ್ಟ 121 ವರ್ಷ ಮೀಸಲಾತಿ ಈ ದೇಶಕ್ಕೆ ಪರಿಚಯ ಮಾಡಿದ 121 ವರ್ಷ ಏನ್ ಪರಿಣಾಮ ಬೀರಿದೆ, ಮೀಸಲಾತಿಯಿಂದ ಏನು ಪ್ರಭಾವಿತರಾಗಿದ್ದೀರಿ, ಶೋಷಿತರಿಗೆ ಅಸ್ಪೃಶ್ಯರಿಗೆ ಮೀಸಲಾತಿ ಎಷ್ಟು ಪ್ರಯೋಜನ ಆಗಿದೆ. ಇಷ್ಟು ವರ್ಷಗಳ ಕಾಲ ಅನೇಕ ನಾಗರಿಕ ಸರ್ಕಾರಗಳು ಸಂವಿಧಾನ ಮೀಸಲಾತಿಯ ಬಗ್ಗೆ ಪ್ರತಿ ಬಜೆಟ್ ಅಲ್ಲಿ, ಅದು ರಾಜ್ಯ ಇರ್ಬೋದು ಕೇಂದ್ರದಲ್ಲಿ ಇರ್ಬೋದು, ಪ್ರತಿ ಬಜೆಟ್ ಅಲ್ಲಿ ಮಾತಾಡ್ತಾರೆ. ಶೋಷಿತರಿಗೆ ಮೀಸಲಾತಿಯಿಂದ ಬರುವಂತ ಬಜೆಟ್ ಅಲೋಕೇಶನ್ ಏನಾಗಿದೆ, ಏನಾಗ್ತದೆ ಅಂತೇಳಿ
35 ವರ್ಷಗಳ ಕಾಲ ಮೀಸಲಾತಿಯಿಂದ ವಂಚನೆಗೆ ಒಳಗಾದಂತ ಮಾದಿಗರ ಬಗ್ಗೆ ಅನೇಕ ಹೋರಾಟಗಾರರು ದಕ್ಷಿಣ ಭಾರತದಲ್ಲಿ ವಿಶೇಷವಾಗಿ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಾಯಕರು ಕೇವಲ ರಾಜ್ಯದ ಗಮನ ಅಲ್ಲ, ದೇಶದ ಗಮನವನ್ನು ಸೆಳೆದಾಗ್ಲೂ ಸಹ ಒಳ ಮೀಸಲಾತಿ ಸಂವಿಧಾನದಲ್ಲಿ ಅಡಕ ಆಗಿದೆ, ಅವಕಾಶಗಳಿದೆ. ಒಳ ಮೀಸಲಾತಿ ಈ ದೇಶದ ರಾಜ್ಯಗಳ ಜವಾಬ್ದಾರಿ, ಮ್ಯಾಂಡೇಟರಿ ಕೊಡಲೇಬೇಕು. ಡಾಕ್ಟರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇದೆ. ಕಾರ್ಯಕ್ರಮದ ಪ್ರಯುಕ್ತ ಸಾರ್ವಜನಿಕರಿಗೆ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ದಾಸರಹಳ್ಳಿ ಕ್ಷೇತ್ರದ ಜೆಡಿಎಸ್ ಯುವ ಘಟಕ ಅಧ್ಯಕ್ಷರಾದ ವಿನಯ್ ಕುಮಾರ್, ಶಿವಣ್ಣ, ಲಿಂಗನಹಳ್ಳಿ ವೆಂಕಟೇಶ್, ನರಸಿಂಹಮೂರ್ತಿ, ತೋಟದ ಗುಡ್ಡದ ಹಳ್ಳಿಯ ಕದಂಬ ನರಸಿಂಹಯ್ಯ, ಶ್ರೀಕಂಠಪುರ ಮಂಜುನಾಥ, ಜಯಂತ ಮಾದನಾಯಕನಹಳ್ಳಿ, ಪುರುಷೋತ್ತಮ ಕುದುರೆಗೆರೆ, ಅಂಜನಾಮೂರ್ತಿ, ತೋಟದ ಗುಡ್ಡದ ಹಳ್ಳಿ ವೀರಪ್ಪ, ಬಿಜಿಎಸ್ ಲೇಔಟ್, ಜನ್ಮಭೂಮಿ ನಾಗರಾಜ್, ತಮ್ಮೇನಹಳ್ಳಿ ಮಂಜುನಾಥ್, ವೆಂಕಟೇಶ್ ಮೂರ್ತಿ ಸೇರಿದಂತೆ ಹಲವು ಮುಖಂಡರು, ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.